30 ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು 2 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಕುಮಾರಸ್ವಾಮಿ ಅಂತೇಳಿ. ನಾನು ಬಂದಿದ್ದು ಡೆಲ್ಲಿಯಿಂದ. ನನ್ನ ವಯಸ್ಸು 53 ವರ್ಷ. ನನಗೆ ಅಸ್ತಮಾದ್ದು ಕಾಯಿಲೆ ಇದೆ. ಅದು ಚೈಲ್ಡ್ಹುಡ್ಡಿಂದ ಬಂದಿರೋದು. ಆದರೆ ಮಧ್ಯದಲ್ಲಿ ಅವಾಗವಾಗ ಬರ್ತಾ ಇತ್ತು. ಯಾವಾಗಲಾದ್ರೂ ಊರ ಕಡೆ ಹೋದಾಗ ಚಳಿ ಜಾಸ್ತಿ ಆಗ್ಬಿಟ್ಟು ಅವಾಗ ಬರ್ತಾ ಇತ್ತು. ಮಿಡ್ ನೈಟಲ್ಲಿ ಇದು ಸಡನ್ನಾಗಿ ಎಚ್ಚರ ಆಗೋದು, ಅವಾಗ ಉಸಿರಾಡೋದು ತೊಂದರೆ, ಗಂಟ್ಲು ಕಡ್ತ, ಗಂಟ್ಲಿಂದ ಗುರು ಸೌಂಡ್ ಬಂದ್ಬಿಟ್ಟು ನಿದ್ದೆ ಬರ್ತಾ ಇರಲಿಲ್ಲ, ಕೆಮ್ಮು ಜಾಸ್ತಿ ಆಗ್ತಾ ಇತ್ತು, ನೆಗಡೆನೂ ಕೂಡ ಜಾಸ್ತಿ ಆಗ್ಬಿಟ್ಟು ತುಂಬ ಎಕ್ಸ್ಟ್ರೀಮ್ ಆಗಿಬಿಟ್ಟು ತಡ್ಕೊಳಕ್ಕಾಗದೆ ಮತ್ತೆ ರೆಗ್ಯುಲರ್ ಆಗಿ ರೆಟೋ ಕ್ಯಾಪ್ಸ್ ಯೂಸ್ ಮಾಡಬೇಕಾಗಿ ಪರಿಸ್ಥಿತಿ ಬಂದಿತ್ತು. RJR ನಮ್ಮ ರಿಲೇಟಿವ್ ಕಡೆಯಿಂದ ಗೊತ್ತಾಗಿದ್ದು. ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ಡಾಕ್ಟ್ರು ಚೆನ್ನಾಗಿ ಕನ್ವಿನ್ಸ್ ಮಾಡಿದ್ದಾರೆ ಯಾವ ಥರ ಮೆಡಿಸಿನ್ ಯೂಸ್ ಮಾಡಬೇಕು, ಆಮೇಲೆ ಅದರಿಂದ ಏನೇನು ತೊಂದರೆ ಆಗುತ್ತೆ, ಫುಡ್ ಬಗ್ಗೆ ಯಾವ ಥರ ನಾವು ಮೇಂಟೈನ್ ಮಾಡಬೇಕು, ಕೇರ್ ತೊಗೋಬೇಕು, ಆಮೇಲೆ ಯಾವ ಥರ ಪರಿಸರದಲ್ಲಿ ನಾವು ಇರಬೇಕು ಅನ್ನೋದನ್ನು ಚೆನ್ನಾಗಿ ಗೈಡ್ ಮಾಡಿಬಿಟ್ಟು ಹೇಳಿದ್ದಾರೆ. ಅದರಿಂದ ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇವಾಗ ಚೆನ್ನಾಗಿ ಕಾಣ್ತಾ ಇದೆ. ಈಗ ನಾನು ಈ ಮೆಡಿಸನ್ನು ಶುರು ಮಾಡಿದ ಮೇಲೆ ಮೊದಲಿನ ಏನು ತೊಂದರೆಗಳಿದ್ದು, ರಾತ್ರಿ ನಿದ್ದೆ ಬರೋದಾಗಲಿ, ಆಮೇಲೆ ಗಂಟಲು ಕಡಿತ ಆಗಲಿ, ಕೆಮ್ಮು ಬರೋದಾಗಲಿ, ಕಫ ಬರೋದಾಗಲಿ, ಯಾವುದೇ ಥರದ ಪ್ರಾಬ್ಲಮ್ಗಳು ಕಾಣ್ತಾ ಇಲ್ಲ ಇವಾಗ. RJRಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003